ಸ್ನೇಹಿತರೆ, ಹಗಲಿನಲ್ಲಿ ಸಂಭೋಗ ಮಾಡುತ್ತಿದ್ದೀರಾ? ಎಚ್ಚರ! ನಮ್ಮ ಹಿರಿಯರು ಶಾಸ್ತ್ರ ಸಂಪ್ರದಾಯದ ಪ್ರಕಾರ ಸಂಭೋಗ ಮಾಡುವುದಕ್ಕೆ ಸಮಯ, ಸಂದರ್ಭ ಅಂತೆಲ್ಲ ನಿಗದಿ ಮಾಡಿದ್ದಾರೆ. ಆ ಸಮಯದಲ್ಲಿ ಮಾತ್ರ ಸಂಭೋಗ ಮಾಡಿದರೆ ಮನೆಯ ಏಳಿಗೆ ಮತ್ತು ಸಂಸಾರವೂ ಕೂಡ ನೆಮ್ಮದಿಯಿಂದ ಸುಲಲಿತವಾಗಿ ನಡೆಯುತ್ತದೆ. ಹಾಗಾದರೆ ಈ ವಿಡಿಯೋದ ಮುಖಾಂತರ ನಾವು ತಿಳಿದುಕೊಳ್ಳೋಣ. ಬನ್ನಿ, ಹಗಲಿನಲ್ಲಿ ಸಂಭೋಗ ಮಾಡಿದರೆ ಏನಾಗುತ್ತದೆ ಮತ್ತು ಯಾವ ಸಮಯದಲ್ಲಿ ಸಂಭೋಗ ಮಾಡಿದರೆ ಒಳ್ಳೆಯದಾಗುತ್ತದೆ ಅಂತ. 1. ಸ್ನೇಹಿತರೆ, ಹಗಲಿನಲ್ಲಿ ಸಂಭೋಗ ಮಾಡಿದರೆ ಆ ಮನೆಯ ಏಳಿಗೆ ಯಾವತ್ತೂ ಕೂಡ ಆಗುವುದಿಲ್ಲ ಎಂದು ಶಾಸ್ತ್ರ ಸಂಪ್ರದಾಯದಲ್ಲಿ ಅನಾದಿಕಾಲದಿಂದಲೂ ಉಲ್ಲೇಖ ಮಾಡಲಾಗಿದೆ. ಇದಕ್ಕೆ ಪ್ರಮುಖ ಕಾರಣ ಏನು ಅಂದ್ರೆ, ಸಂಭೋಗ ಮಾಡಿದರೆ ಮನೆಯ ಹೆಣ್ಣು ಮಕ್ಕಳು ದೇವರ ಮನೆಗೆ ಪ್ರವೇಶ ಮಾಡುವಂತಿಲ್ಲ. ಮಾರನೇ ದಿನ ಬೆಳಿಗ್ಗೆ ಹೆಂಗಸರು ತಲೆ ಸ್ನಾನ ಮಾಡಿದ ಮೇಲೆಯೇ ದೇವರ ಮನೆ ಪ್ರವೇಶ ಮಾಡಬೇಕು. ಆದರೆ ಹಗಲಿನಲ್ಲಿ ಸಂಭೋಗ ಮಾಡಿದಾಗ ಇದು ಹೆಂಗಸರಿಗೆ ಸಾಧ್ಯವಾಗುವುದಿಲ್ಲ. 2. ರಾತ್ರಿ ಸಂಭೋಗಕ್ಕೂ ಮತ್ತು ಹಗಲಿನ ಸಂಭೋಗಕ್ಕೂ ತುಂಬಾನೇ ವ್ಯತ್ಯಾಸ ಇದೆ. ರಾತ್ರಿ ಸಂಭೋಗ ಮಾಡುವಾಗ ಮನೆಯಲ್ಲಿ ಯಾವುದೇ ಕೋಣೆಯಲ್ಲಿ ಬೆಳಕು ಇರುವುದಿಲ್ಲ. ಆದರೆ ಹಗಲಿನಲ್ಲಿ ಹಾಗಲ್ಲ. ಸ್ನೇಹಿತರೆ, ಅದೊಂದೇ ಕಾರಣ ಅಲ್ಲ, ಹಗಲಿನಲ್ಲಿ ಸಂಭೋಗ ಮಾಡಿದರೆ ಹೆಂಗಸರು ತಟ್ಟನೆ ಎದ್ದು ಮನೆ ಕೆಲಸದಲ್ಲಿ ಮಗ್ನರಾಗಬೇಕಾಗಿರುತ್ತದೆ. ಇದರಿಂದ ಅವರಿಗೆ ಸ್ನಾನ ಮಾಡುವುದಾಗಲಿ ಡ್ರೆಸ್ ಚೇಂಜ್ ಮಾಡಿಕೊಳ್ಳುವುದಾಗಲಿ ಆಗುವುದಿಲ್ಲ. 3. ಇನ್ನು ಹಗಲಿನಲ್ಲಿ ಸೆಕ್ಸ್ ಮಾಡಿದರೆ ಎಲ್ಲಾ ಡಿಸ್ಟರ್ಬೆನ್ಸ್ ಆಗುತ್ತಿರುತ್ತದೆ. ಮನೆಯಲ್ಲಿ ಹಿರಿಯರು, ಮಕ್ಕಳು, ಸಂಬಂಧಿಕರು ಎಲ್ಲರೂ ಕೂಡ ಇರುವುದರಿಂದ ಅವರು ಯಾವಾಗ ಬೆಡ್ರೂಮ್ ಬಾಗಿಲು ತಟ್ಟುತ್ತಾರೋ ಗೊತ್ತಿರುವುದಿಲ್ಲ. ಆದರೆ ರಾತ್ರಿಯ ಸಂದರ್ಭ ಹಾಗಲ್ಲ. ರಾತ್ರಿ ಆರಾಮವಾಗಿ ಪತ್ನಿಯ ಜೊತೆ ನಿಸ್ಸಂಕೋಚವಾಗಿ ಆತಂಕವಿಲ್ಲದೆ ಫ್ರೀಯಾಗಿ ಬೇಕು ಹಾಗೆ ಸಂಭೋಗ ಕ್ರಿಯೆಯಲ್ಲಿ ಭಾಗಿಯಾಗಬಹುದು. 4. ಹಗಲಿನಲ್ಲಿ ಸಂಭೋಗ ಮಾಡುತ್ತಿದ್ದರೆ ಅದನ್ನ ಇಂದಿಗೆ ನಿಲ್ಲಿಸಿಬಿಡಿ. ಯಾಕೆಂದರೆ ಗಂಡಸರು ಕಷ್ಟಪಟ್ಟು ದುಡಿಯಬೇಕು ಮತ್ತು ತಂದೆ, ತಾಯಿ, ಹೆಂಡತಿ, ಮಕ್ಕಳ ಜೊತೆ ಆರಾಮವಾಗಿ ಜೀವನ ಸಾಗಿಸಬೇಕು. ಅದನ್ನು ಬಿಟ್ಟು ದುಡಿಯುವ ಗಂಡಸು ಹಗಲಿನಲ್ಲಿ ಸಂಭೋಗ ಮಾಡಿದರೆ ಅವನ ಕೆಲಸಕ್ಕೆ ಅಡಚಣೆಯಾಗುವುದಲ್ಲದೆ ಆಳಿಗೆ ಯಾವುದೇ ಸರಿಯಾಗಿ ಆಗುವುದಿಲ್ಲ ಅಂತ ಹಿರಿಯರೇ ಹೇಳಿದ್ದಾರೆ. 5. ಪತಿ ಪತ್ನಿಯರು ಹಗಲಿನಲ್ಲಿ ಸಂಭೋಗ ಮಾಡಿದರೆ ಮನೆಯ ಹಿರಿಯರ ಕೆಂಗಣ್ಣಿಗೆ ಗುರಿಯಾಗಬೇಕಾಗುತ್ತದೆ. ಹಿರಿಯರು ಮನೆಯಲ್ಲಿರುವಾಗ ಅಂತಹ ಪತ್ನಿಯ ಜೊತೆ ಅವರ ಮುಂದೆ ಯಾವತ್ತೂ ಕೂಡ ಸಲಿಗೆಯಿಂದ ನಡೆಯಬೇಕಾಗುತ್ತದೆ, ಅಥವಾ ಅವರ ಮುಂದೆಯೇ ಪತ್ನಿಯ ಜೊತೆ ಸಂಭೋಗ ಕ್ರಿಯೆಗೆ ಆಹ್ವಾನಿಸುವುದಾಗಲಿ ಮಾಡಬಾರದು. ಇದು ಅವರ ಮನಸ್ಸಿಗೆ ತುಂಬಾ ಬೇಜಾರು ತರುತ್ತದೆ. ಸ್ನೇಹಿತರೆ, ಯಾವತ್ತೂ ಇಂತಹ ದುಸ್ಸಾಹಸಕ್ಕೆ ಕೈ ಹಾಕಬೇಡಿ. ಸಂಭೋಗ ಮಾಡುವುದು ತಪ್ಪು ಅಂತ ನಾವು ಹೇಳುವುದಿಲ್ಲ. ಇದೇ ಸಮಯಕ್ಕೆ ಸಂಭೋಗ ಮಾಡಿ ಅಂತನೂ ನಾವು ಹೇಳುವುದಿಲ್ಲ. ಆದರೆ ಗಂಡ ಹೆಂಡತಿಯ ಮಿಲನದ ಸಂದರ್ಭದಲ್ಲಿ ಯಾರೂ ಕೂಡ ನಮಗೆ ಡಿಸ್ಟರ್ಬ್ ಮಾಡಬಾರದು ಅನ್ನೋದು ಕೂಡ ಅಷ್ಟೇ ಸತ್ಯ. ನಮ್ಮಿಂದ ಯಾರಿಗೂ ತೊಂದರೆ ಆಗಬಾರದ ಹಾಗೆ ನಾವು ನಡೆದುಕೊಳ್ಳಬೇಕಾಗಿರುವುದು ನಮ್ಮ ಕರ್ತವ್ಯವಾಗಿದೆ ಅಂತ ಹೇಳುತ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀವಿ. ವಿಡಿಯೋದಲ್ಲಿರುವ ಮಾಹಿತಿ ಇಷ್ಟ ಆಗಿದ್ರೆ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ.